ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನೆನ್ನೆ ಮಿಕ್ಕಿರೋ ದೋಸೆ ಹಿಟ್ಟಿಂದ ಈಸಿಯಾಗಿ ನಾನು ನನ್ನ ಮಗನಿಗೆ ಪಡ್ಡನ್ನು ಮಾಡಿಕೊಟ್ಟಿದ್ದೆ. ಬನ್ನಿ ಒಂದು ಸಲ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಸ್ಮ್ಯಾಶರ್ಗೆ ಹಾಕ್ಕೊಂಡು ಫುಲ್ಲು ತುಂಬ ಸಣ್ಣಕ್ಕೆ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಕಿರೋ ದೋಸೆ ಹಿಟ್ಟೇನಿತ್ತು ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ನೋಡಿ, ಫುಲ್ಲು ಸಣ್ಣಕ್ಕೆ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ನೀವೇನಾದರೂ ಮಕ್ಕಳಿಗೆ ಕೊಡೋದ್ರಾದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ. ನಾನು ಒಂದು ಗೆಡ್ಡೆ ಈರುಳ್ಳಿಗೆ 1/4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮತ್ತು ಆ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ. ಇದಕ್ಕೆ ಕಡಲೆಬೇಳೆನೂ ಒಗ್ಗರಣೆ ಮಾಡಿ ಹಾಕ್ಕೊತಾರೆ. ಆದರೆ ಮಗುಗೆ ಅಲ್ಲೂ ಇನ್ನೂ ಚಿಕ್ಕವನಿರೋದ್ರಿಂದ ತಿನ್ನೋಕ್ಕಾಗಲ್ಲ ಅಂತೇಳಿ ಕಡಲೆಬೇಳೆನ ನಾನು ಆ್ಯಡ್ ಮಾಡಿಲ್ಲ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಸಣ್ಣಗೆ ಹಚ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪಡ್ಡು ಮಾಡೋದು ಇನ್ನೊಂದು 10 ನಿಮಿಷ ಐತೆ ಅನ್ನೋಂಗೆ ನೀವು ಹಿಟ್ಟಿನ ಜೊತೆ ಇದನ್ನೆಲ್ಲ ಹಾಕಿ ಕಲಸಿಟ್ಕೊಂಡ್ರೆ ಸೊಪ್ಪಿನ ಸಾರಾಂಶ ಹಿಟ್ಟಿಗಿಳಿದು ಸ್ಮೆಲ್ಲು ಟೇಸ್ಟು ಎರಡೂ ಕೂಡ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆವಾಗ ಇದನ್ನು. 10 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ ನೋಡಿ. ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಪಡ್ಡು ತವ ಇಟ್ಟು ಅದು ಸ್ವಲ್ಪ ಕಾಯ್ದ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ಪಡ್ಡು ಎತ್ತಕ್ಕೆ ಕರೆಕ್ಟಾಗಿ ಬರುತ್ತೆ. ಆ ತವಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಆ್ಯಡ್ ಮಾಡಿ, ಇಲ್ಲಾಂದರೆ ಜಾಸ್ತಿ ದಪ್ಪ ಆಗಿಬಿಟ್ರೂ ಹಸಿ ಹೊಡೆಯುತ್ತೆ. ನೋಡಿ, ಈ ಥರ ಮಾಡೋದ್ರಿಂದ ಮಿಕ್ಕಿರೋ ದೋಸೆ ಹಿಟ್ಟು ವೇಸ್ಟ್ ಆಗೋಲ್ಲ. ಮತ್ತು ಮಕ್ಳಿಗೂ ಕೂಡ ಒಳ್ಳೆ ಫುಡ್ಡು ಆಗುತ್ತಿದ್ದು. ತುಂಬ ಈಸಿಯಾಗಿಯೂ ಐತೆ. ಬರೀ 5ರಿಂದ 10 ನಿಮಿಷ ಅಷ್ಟೇ ಟೈಮ್ ತಗೊಳ್ತಿದ್ದು. ಓಕೆ, ಪಡ್ಡು ಹಿಟ್ಟೆಲ್ಲ ಬಿಟ್ಟಿದ್ದಾದಮೇಲೆ ಅದನ್ನು ಒಂದು 3 to 4 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, 3 to 4 ಮಿನಿಟ್ಸ್ ಆಯಿತು. ನಾನು ಮುಚ್ಚಳ ತೆಗೆದೆ. ಕೆಳಗಡೆ ತಳದಲ್ಲಿ ಬೆಂದಿದೆ. ಮತ್ತು ಇದನ್ನು ಉಲ್ಟಾ ದಬಾಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೋಬೇಕು. ಉಲ್ಟಾನೂ ಕೂಡ 3 to 4 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ. ಸರಿಯಾಗಿ ಒಂದು ಹದದಲ್ಲಿ ಬೇಯಿಸಿಲ್ಲ ಅಂದರೆ ಹಸಿ ಹೊಡೆಯೋ ಚಾನ್ಸಸ್ ಇರುತ್ತೆ ಪಡ್ಡು. ಆವಾಗ ಮಕ್ಕಳು ತಿನ್ನಲ್ಲ, ಉಗಿದ್ಬಿಡ್ತಾರೆ. ಅದಕ್ಕೆ ನೀಟಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದನ್ನು ನಾವೇ ದೊಡ್ಡವರೇ ತಿನ್ನೋಕ್ಕಾಗಲ್ಲ, ಇನ್ನು ಮಕ್ಳು ಇನ್ನೇನು ತಿಂತಾರಲ್ವ. ಇಷ್ಟೇ ಈಸಿ ರೆಸಿಪಿ. ನೋಡಿ, ತಿನ್ನೋಕ್ಕೆ ರೆಡಿ ಪಡ್ಡು. ಜೀವನದಲ್ಲಿ ಹೋಗೋವಾಗ ಏನೂ ತೊಗೊಂಡೋಗಲ್ಲ ಫ್ರೆಂಡ್ಸ್. ದುಡಿಯೋದೇ ತಿನ್ನೋಕ್ಕೆ. ನಗ್ತಾ ಇರಿ, ನಗಿಸ್ತಾ ಇರಿ. ಶ್ರೀಕೃಷ್ಣಾರ್ಪಣ ಮಸ್ತು.